ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರ ಸಾಯಂಕಾಲ ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ. 5:45 6 ಗಂಟೆ. ಇಲ್ಲಿ ಮಕ್ಕಳಿಬ್ಬರು ಆಟೋಡೋದಕ್ಕೆ ಅಂತ ಹೇಳಿ ಮೇಲೆ ಬಂದಿದ್ದರು. ನಾನು ಕೆಳಗಡೆ ಏನೋ ಕೆಲಸ ಇತ್ತು ಅಂತ ಅಲ್ಲೇ ಇದ್ದೆ. ಇವರು ಎಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಮೇಲೆ ಬಂದೆ. ಹಾಗೆಯೇ ಧನುಷ್ ಕೂಡ ಅಲ್ಲೇ ಇದ್ದ. ಅವನ ಹತ್ರ ಏನೋ ಮಾತಾಡ್ತಾ ಇದ್ದೆ. ಮತ್ತು ಸ್ವಲ್ಪ ಗಾಳಿ ಎಲ್ಲ ತಣ್ಣಗೆ ಬೀಸ್ತಾ ಇತ್ತಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಹಾಗೇನೆ ಒಂದು 2 ನಿಮಿಷ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ವಾಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಬಂದಾದಮೇಲೆ ನನಗೆ ಗಂಟಲೆಲ್ಲ ಸ್ವಲ್ಪ ಒಣಗ್ದಂಗೆ ಆಗ್ತಾಯಿತ್ತು. ತಡಿ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳಿ ಇಲ್ಲಿ ಬಿಸಿನೀರು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಚಳಿಗಾಲ ಇರೋದ್ರಿಂದ ಆದಷ್ಟು ಬಿಸಿನೀರು ಕುಡಿಯೋದೇ ಒಳ್ಳೆಯದು. ನನಗಂತೂ ಕೆಮ್ಮು ಸ್ಟಾರ್ಟ್ ಆದಾಗಿಂದ ಬಿಸಿನೀರೇ ಕುಡಿತಾ ಇರೋದು. ಇಲ್ಲಾಂದರೆ ನಮ್ಮ ಮನೇಲಿ ಬೈತಾ ಇರ್ತಾರೆ, ನೀನು ಬಿಸಿನೀರು ಕುಡಿದಿದ್ರೆ ಸ್ವಲ್ಪ ಕಡಿಮೆನೇ ಆಗಿಬಿಡ್ತಾಯಿತ್ತು, ನೀನು ಕುಡಿಯೋಲ್ಲ ಕರೆಕ್ಟಾಗಿ ಅಂತ. ಹಾಗಾಗಿ ಬಿಸಿನೀರನ್ನೇ ಕುಡಿತಾ ಇದ್ದೀನಿ ನಾನು. ಈ ಕಡೆ ಸೈಡು ಟೀ ಆಗ್ತಾಯಿತ್ತು. ಹಾಗೆಯೇ ಹಾಲು ಬಿಸಿ ಮಾಡೋದಕ್ಕಿಟ್ಟಿದ್ದೆ. ಇಲ್ಲಿ ಬಿಸಿ ನೀರು ಕೂಡ ಆಗಿತ್ತು. ಇವಾಗ ಗಂಟಲೆಲ್ಲ ಸ್ವಲ್ಪ ಡ್ರೈ ಆಗಿದ್ದರಿಂದ ಫಸ್ಟು ಇಲ್ಲಿ ಸ್ವಲ್ಪ ನಾನು ನೀರು ಬಿಸಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಈ ಪಾಪು ಚಿಂಟು ಟಿ ವಿ ನೋಡ್ತಾ ಇದ್ದ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೆ, ಇಲ್ಲಿ ಸ್ವಲ್ಪ ಟಿ ವಿ ಸೌಂಡ್ ಮ್ಯೂಟ್ ಮಾಡು ಮಗನೇ, ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೊತ್ತು ಟಿ ವಿ ಸೌಂಡನ್ನ ಮ್ಯೂಟ್ ಮಾಡು ಅಂತ. ಸರಿ ಮಮ್ಮಿ ಅಂತ ಹೇಳ್ಬಿಟ್ಟು ಅವನು ಕೂಡ ಟಿ ವಿನ ಮ್ಯೂಟ್ ಮಾಡ್ದ. ಫುಲ್ ಮ್ಯೂಟ್ ಮಾಡು, ಸೌಂಡ್ ಕೇಳಿಸ್ತೈತೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವತ್ತು ಶುಕ್ರವಾರ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ. ನನಗೆ ಕೆಮ್ಮು ಇನ್ನೂ ಕಡಿಮೆ ಆಗಿಲ್ಲ, ಮತ್ತು ಗಂಟ್ಲು ನೋವು ಏನಿದೆ ನೋಡಿ ಅದು ಜಾಸ್ತಿ ಆಗಿಬಿಟ್ಟಿದೆ. ತುಂಬಾ ಅವತ್ತಿಂದನೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ, ಆದ್ರೂ ಕಡಿಮೆ. ಸರಿ ಆಯಿತು. ಹಾಂ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ, ಆದ್ರೂ ಕೂಡ ಕಡಿಮೆ ಆಗಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕೆಮ್ಮು ಎಲ್ಲ ವಾಸಿ ಆಗೋವರೆಗೂ ಬಿಸಿನೀರೇ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಈ ನಮ್ಮನೆಯವ್ರು ಬೈತಾ ಇರ್ತಾರೆ, ನೀನು ರೆಗ್ಯುಲರಾಗಿ ಬಿಸಿನೀರನ್ನ ಕುಡ್ಕೊಂಡು ಬಂದಿಲ್ಲ, ಅದಕ್ಕೆ ನಿನಗೆ ಕೆಮ್ಮು ಕಡಿಮೆ ಆಗಿಲ್ಲ ಅಂತ. ಅದಕ್ಕೆ ಪುಟಾಣಿ ಹೋಗು. ಅದಕ್ಕೆ ಇವಾಗ ಸ್ವಲ್ಪ ನೀರು ಕುಡಿಯೋ ಥರ ಅನಿಸ್ತಾ ಇತ್ತು, ಗಂಟ್ಲೆಲ್ಲ ಒಣಗೋ ಥರ. ಹಾಗಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಮತ್ತು ಇವತ್ತಿನ ಅಡುಗೆಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಇವಾಗ ಚಳಿ ಎಲ್ಲ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ಹಾಕಿ ಶೀತಕ್ಕೂ ಕೂಡ ತುಂಬಾ ಒಳ್ಳೆಯದು. ಸ್ವಲ್ಪ ಶೀತ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಜೀರಿಗೆ ಮೆಣಸು ಎಲ್ಲ ಹಾಕಿ ಸಾಂಬಾರು ಮಾಡೋದ್ರಿಂದ. ಹಂಗಾಗಿ ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಿಸಿ ನೀರು ಕುಡಿದ್ಬಿಡ್ತೀನಿ ಆರೋಗ್ಯಕ್ಕೂ ಮುಂಚೆ. ಸ್ವಲ್ಪ ಚೆನ್ನಾಗಿ ಬಿಸಿ ಇರುತ್ತೆ ನೋಡಿ, ಅವಾಗಲೇ ಕುಡಿಬೇಕು ನನಗೆ. ಅವಾಗ ಸ್ವಲ್ಪ ಗಂಟ್ಲಿಗೆ ಸುಡಬೇಕು, ಆ ರೀತಿಯಾಗಿ ಕುಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ನನಗೆ. ಹಾಗೇನೆ ಫ್ರೆಂಡ್ಸ್ ನೋಡಿ, ಇದು ಸ್ವೆಟರ್ ಬಂದು ಇಷ್ಟು ಲೆಂತಿ ಆಗಿದೆ. ಇದು ಬಂದು ನಮ್ಮ ಮನೆಯವ್ರು ತೊಗೊಂಬಂದಿದ್ದು ನಿನ್ನೆ ನನಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಚಳಿಗೆ ಒಂಥರ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ. ಇದನ್ನು ಸ್ವೆಟ್ ಶರ್ಟ್ ಅಂತನೋ ಇಲ್ಲ ಸ್ವೆಟರ್ ಅಂತನಾದರೂ ಅನ್ಕೋಬೋದು, ಇಲ್ಲ ಸ್ವೆಟ್ ಶರ್ಟ್ ಅಂತನಾದರೂ ಅನ್ಕೋಬೋದು. ಈ ರೀತಿ ಚೆನ್ನಾಗಿದೆ. ಇದೆಲ್ಲ ಜೀನ್ಸ್ ಮೇಲೆ ಮತ್ತು ಹಾಕೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಹಾಗೆಯೇ ಒಂದು 3 ಸ್ವೆಟರ್ಗಳನ್ನ ತೊಗೊಂಡಿದ್ದು ಬಂದಿದ್ದಾರೆ, ಬ್ಲ್ಯಾಕ್ ಕಲರ್ದು 2, ಹಾಗೆಯೇ ಇದು ಇವತ್ತು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಹಾಕೊಂಡಾಗ ಇನ್ನೆರಡನ್ನ ತೋರಿಸ್ತೀನಿ. ನೈಟ್ ತೊಗೊಂಡು ಬಂದಿದ್ದು ಇದು ಮತ್ತು ಬ್ಲ್ಯಾಕ್ ಕಲರ್ದು. ನನಗೆ 3 ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ.
ಮೊದಲೆಲ್ಲ ಏನಾದರೂ ತೊಗೊಂಡು ಬಂದು ಕೊಟ್ಟರೆ ಬೈದ್ಬಿಡ್ತಾಯಿದ್ದೆ, ನಂಗೆ ಇಷ್ಟ ಆಗ್ತಾ ಇರಲಿಲ್ಲ, ಏನಕ್ಕೆ ತೊಗೊಂಬರ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಸ್ವಲ್ಪ ದಿನದಿಂದ ತರದೇ ನಿಲ್ಲಿಸ್ಬಿಟ್ಟಿದ್ರು, ಏನೂ ತರ್ತಾ ಇರಲಿಲ್ಲ. ಯಾವ ತೊಗೊಂಡು ಬಂದರು ಹಂಗೆ ಹಿಂಗೆ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ನನ್ನ ಬರ್ಡೇ ಇದ್ದಾಗೆಲ್ಲ ಸೀರೆ ಈ ಥರ ಎಲ್ಲ ತೊಗೊಂಡು ಬಂದು ಕೊಡ್ತಾಯಿದ್ರು. ನಂಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಆವಾಗ ಎಷ್ಟೊಂದು ಸಲ ನಂಗೆ ಇಷ್ಟನೇ ಇಲ್ಲ ಅಂತ ಅದೆಲ್ಲ ಹಾಕ್ಕೊಂಡೇ ಇಲ್ಲ ನಾನು. ಹಾಗಾಗಿ ಏನೂ ತೊಗೊಂಡು ಬರ್ತಾ ಇರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಇವಾಗ ಒಂದು ಸ್ವಲ್ಪ ದಿನದಿಂದ ಮತ್ತೆ ಪುನಃ ಏನಾದರೂ ಅವ್ರಿಗೆ ಇಷ್ಟ ಆದರೆ ತಗೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಇದೊಂದು ಸ್ವೆಟರ್, 3 ಸ್ವೆಟರ್ ತಗೊಂಡು ಬಂದಿದ್ದಾರೆ. ಅವತ್ತೊಂದು ತೊಗೊಂಡು ಬಂದಿದ್ರು, ಮತ್ತೆ ಇಷ್ಟ ಆಯ್ತಂತೆ. ಹಾಗಾಗಿ ಇದು ಮತ್ತು ಇನ್ನೊಂದು ಸ್ವೆಟರ್ನ ನೆನ್ನೆ ನೈಟು ತೊಗೊಂಡು ಬಂದಿದ್ದು. ಮತ್ತು ಏನು ಅಂತ ಹೇಳಿದ್ರೆ, ಕೆಲವ್ರು ಗಂಡಂದಿರು ಹೆಂಡ್ತಿಗೆ ಅಂತ ಏನಾದ್ರು ತೊಗೊಂಡು ಬಂದು ಕೊಡೋದೇ ಒಂದು ದೊಡ್ಡ ವಿಷಯ. ಕೆಲವ್ರು ತೊಗೊಂಡು ಬಂದು ಕೊಡ್ತಾರೇನೋ, ಕೆಲವರು ತೊಗೊಂಡು ಬಂದು ಕೊಡೋಲ್ಲ. ಅಂಥದ್ರಲ್ಲಿ ನಮ್ಮ ಮನೆಯವ್ರು ತೊಗೊಂಡು ಬಂದು ಕೊಡ್ತಾ ಇದ್ದಾರೆ. ಹಾಕ್ಕೊಳ್ಳೋಣ, ನಾವು ಖುಷಿ ಪಡೋಣ, ಮತ್ತು ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಟ್ಟಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ನಾನಿಲ್ಲಿ ನೈಟ್ ಅಡುಗೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆವಾಗಲೇ ನಾನು ರಸಮ್ ಅಂತ ಹೇಳ್ಬಿಟ್ಟೆ ಮಿಸ್ ಆಗಿ. ರಸಮ್ ಅಲ್ಲ, ನಾನು ತಿಳಿ ಸಾಂಬಾರನ್ನ ಮಾಡ್ತಾ ಇರೋದು. ಇಲ್ಲಿ ತಿಳಿ ಸಾಂಬಾರಿಗೆ ಎಲ್ಲ ಏನೇನು ಬೇಕು ನೋಡಿ ಅದನ್ನೆಲ್ಲನೂ ಇಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತಿಳಿ ಸಾಂಬಾರನ್ನ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು. ಇಲ್ಲಿ 1 ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, ಒಂದು 4 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಹುಳಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಕರಿಬೇವು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಮೆಣಸಿನ ಪೌಡರು 1 ಸ್ಪೂನು, ಹಾಗೆಯೇ 1.5 ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 4-5 ವಿಷಲ್ ಆದಮೇಲೆ ನೋಡಿ ಇಲ್ಲಿ ಈ ರೀತಿಯಾಗಿ ಆಗಿದೆ. ಇವಾಗ ಇದನ್ನು ನಾನು ಸೌಟಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಆದಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವು, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ನಾನು ಸಾಂಬಾರು ಏನು ಮಾಡಿಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಆಗಿದರೆ ಅದಕ್ಕೆ ಸೇರಿಸ್ಕೊಂಡ್ರೆ ರುಚಿಯಾದಂತಹ ತಿಳಿ ಸಾಂಬಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಚಳಿಗೆಲ್ಲ ತಿಳಿ ಸಾಂಬಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ತಿಳಿ ಸಾಂಬಾರು ಜೊತೆಗೆ ಸೈಡ್ಸ್ಗೆ ಏನಾದರೂ ಬೇಕಲ್ವಾ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಅಂದರೆ ತಿಳಿ ಸಾಂಬಾರು, ತರಕಾರಿ ಸಾಂಬಾರು ಏನಾದರೂ ಅಂದರೆ ತಿನ್ಬಿಡ್ಬೋದು, ತಿಳಿ ಸಾಂಬಾರಲ್ವ. ಹಾಗಾಗಿ ನಾನಿಲ್ಲಿ ಹಪ್ಳನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಹೇಗೆ ಅಂದರೆ ತಿಳಿ ಸಾಂಬಾರಿಗೆ ಹಪ್ಳನಾದರೂ ಇರಬೇಕು, ಇಲ್ಲಾಂದರೆ ಮೊಟ್ಟೆ ಏನಾದರೂ ಕೇಳ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊಟ್ಟೆ ಏನೂ ಮಾಡ್ತಾಯಿಲ್ಲ, ಹಪ್ಪಳ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಅಡುಗೆ ರೆಡಿ ಆಯಿತು. ಅನ್ನ, ತಿಳಿ ಸಾಂಬಾರು, ಹಾಗೆಯೇ ಸ್ವಲ್ಪ ತುಪ್ಪ, ಜೊತೆಗೆ ಹಪ್ಪಳ, ಇದಿಷ್ಟು ಇವಾಗ ತಿಂದ್ಕೊಂಡು, ಇವಾಗ ನಾನಿಲ್ಲಿ ಕೆಮ್ಮು ಜಾಸ್ತಿ ಆಗಿತ್ತಲ್ಲ, ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಅದನ್ನು ಕುಡಿದ್ಬಿಡೋಣ ಅಂತ ಹೇಳಿ ಮಧ್ಯಾಹ್ನನೇ ತಂದು ಕೊಟ್ಟಿದ್ರು. ಮಧ್ಯಾಹ್ನ ಕುಡ್ದಿರಲಿಲ್ಲ, ಅಂದರೆ ನಿದ್ರೆ ಏನಾದರೂ ಬಂದುಬಿಟ್ರೆ ಜಾಸ್ತಿ ಅಂತ ಹೇಳಿ ಕುಡ್ದಿರಲಿಲ್ಲ. ಇವಾಗ ಸಾಯಂಕಾಲ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ.